ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಅದು ನಮ್ಮ ಮಲ್ಲಮ್ಮ ಅವ್ರದ್ದು. ಮಲ್ಲಮ್ಮ ಅಂತ ಬಂದಾಗ ನಿಮ್ಗೆ ಏನು ಅನಿಸುತ್ತೆ ಗೈಸ್? ನನಗಂತೂ ಅವರ ಮುಗ್ಧತೆಯೇ ನೆನಪಾಗುತ್ತೆ ಫಸ್ಟು. ಪಾಪ ಏನೂ ಗೊತ್ತಾಗ್ತಿಲ್ಲ, ತುಂಬ ಕಷ್ಟ ಕೂಡ ಪಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಈ ಮುಗ್ಧತೆಯೇ ಅವ್ರಿಗೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು ಅಂತ ಕೂಡ ಅನಿಸುತ್ತೆ ನನಗೆ. ಬಟ್ ಏನೇ ಇರ್ಬೋದು, ಅವ್ರ ಕಡೆಯಿಂದ ಕಂಟೆಂಟ್ ಜಾಸ್ತಿ ಬರ್ದಲೇ ಕೂಡ ಇರ್ಬೋದು. ಆದರೆ ಅವರ ಒಳ್ಳೆತನ ಇರೋಷ್ಟು ದಿನ ಎಲ್ಲರ ಪ್ರೀತಿನ ಜಾಸ್ತಿ ಗಳಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ, ಏನು ಕತೆ ಅಂತ. ಜೊತೆಗೆ ಇವಾಗ ನಮ್ಮ ಬಿಗ್ ಬಾಸ್ ಅವರು ಕೂಡ ಮಲ್ಲಮ್ಮ ಅವ್ರನ್ನ ಕರೆಸ್ಕೊಂಡು ಒಂದಿಷ್ಟು ಮಾತುಕತೆಯನ್ನು ಆಡಿಸ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ರೂಮ್ ಅಂದರೆ ಅನ್ನೋದು ಕೂಡ ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾವ ರೂಮು, ಏನು ಕತೆ ಕೂಡ ಕೇಳ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗ್ತಿದೆ. ಏನು ಹೇಳ್ತೀರಾ ಗೈಸ್ ಅವ್ರ ಮುಗ್ಧತೆಗೆ? ಮತ್ತು ಬಿಗ್ ಬಾಸ್ ಅವರು ಮಾತಾಡಿಸ್ತಾರೆ, ನನ್ನ ಮಾತು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತಾ ಅಂತ. ಪಾಪ ಅವ್ರು ಸಿಕ್ಕಾಪಟ್ಟೆ ಹುಡುಕಾಡ್ತಾರೆ, ಏನೂ ಕೂಡ ಅರ್ಥ ಆಗಲ್ಲ ಅವರಿಗೆ. ಆ್ಯಂಡ್ ಜೊತೆಗೆ ಇವಾಗ ಬಿಗ್ ಬಾಸ್ ಅವರು ಕೇಳ್ತಿದ್ರು, ಅವ್ರು ಏನು ಮಾತಾಡ್ತಾರೆ ಅದು ಕೂಡ ಅರ್ಥ ಆಗಲ್ಲ ಅಂತ ಅಂದಾಗ ತುಂಬ ಕಷ್ಟ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ. ಆದರೂ ಕೂಡ ಏನೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಒಂದು ವಿಷಯ ನನಗೆ ಅರ್ಥ ಆಗಿದ್ದು ಏನಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕಮೆಂಟ್ಸ್ಗಳನ್ನ ಕೂಡ ಬಿಗ್ ಬಾಸ್ ಟೀಮ್ ಅವರು ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿ ಮಾರ್ಟಲ್ಲಿ ಮಲ್ಲಮ್ಮ ಅವ್ರಿಗೆ ಏನೂ ಗೊತ್ತಾಗಲಿಲ್ಲ. ಸೊ ಕೆಲವು ಪದಗಳನ್ನ ಕೂಡ ಬದಲಾಯಿಸಿ ಕೂಡ ಹೇಳಿದ್ರು ಬಿಗ್ ಬಾಸ್ ಅವರು. ಸೊ ಹಿಂಗೆ ಇರಬೇಕಾದ್ರೆ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೂಡ ನೋಡಬೇಕಾದ್ರೆ ಸ್ವಲ್ಪ ಜನ ಮಲ್ಲಮ್ಮ ಅವ್ರಿಗೆ ಕರೆಕ್ಟಾಗಿ ಮಾತಾಡಿ, ಕರೆಕ್ಟಾಗಿ ಅರ್ಥ ಮಾಡಿಸಿ, ಬೇರೆ ಥರ ಎಲ್ಲ ಮಾತಾಡಿ ಪದಗಳನ್ನ ಸ್ವಲ್ಪ ಸಿಂಪಲ್ಲಾಗಿ ಇಡಿ ಅನ್ನೋ ರೀತಿಯಲ್ಲಿ ಕಮೆಂಟ್ ಬರ್ತಾ ಇತ್ತಲ್ವ. ಸೊ ಅದನ್ನು ಅಬ್ಸರ್ವ್ ಮಾಡಿ ಇವಾಗ ಮಲ್ಲಮ್ಮ ಅವ್ರನ್ನ ಕರೆಸಿಕೊಂಡೇ ಮಾತಾಡ್ತಾ ಇದ್ದಾರೆ. ಇದು ಒಂದು ರೀತಿ ಒಳ್ಳೆಯದೇ, ಯಾಕೆಂದರೆ ಅವರನ್ನು ಸ್ವಲ್ಪ ಎಂಗೇಜಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಅಂದರೆ ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಸಿಗಲ್ಲ ಅವರಿಗೆ, ಓಕೆನಾ. ಬಿಗ್ ಬಾಸ್ ಅವ್ರು ಮಾತಾಡಿಸ್ತಾರೆ, ಬಟ್ ಮಲ್ಲಮ್ಮ ಅವ್ರಿಗೆ ಯಾವುದೋ ಬೇರೆ ಲೋಕದಲ್ಲಿದ್ದಾರೆ ಅನ್ನೋ ರೀತಿ ಅನ್ನಿಸ್ತಾ ಇರುವಂಥದ್ದು. ಪಾಪ ಅಲ್ಲಿ ಮಲ್ಲಮ್ಮ ಅವರು ಒಂದು ಗಾದೆನ ಬಿಡಿಸೋಕ್ಕೆ ಬಿಗ್ ಬಾಸ್ ಅವ್ರಿಗೆ ಹೇಳ್ತಾರೆ. ಬಟ್ ಬಿಗ್ ಬಾಸ್ಗೂ ಕೂಡ ಆನ್ಸರ್ ಗೊತ್ತಾಗಲ್ಲ. ಆ್ಯಕ್ಚುಲಿ ಲೈವಲ್ಲಿ ಕೂಡ ಅವ್ರು ಸಿಕ್ಕಾಪಟ್ಟೆ ಇದೇ ರೀತಿ ಕ್ವೆಶ್ಚನ್ಗಳನ್ನ ಕೇಳ್ತಾಯಿದ್ರು. ತುಂಬ ಚೆನ್ನಾಗಿ ಒಗಟುಗಳು ಕೂಡ ಕೇಳ್ತಾರೆ. ತುಂಬ ಟ್ಯಾಲೆಂಟ್ ಇದ್ದಾರೆ ಅನಿಸುತ್ತೆ ಆ ವಿಷಯದಲ್ಲಿ. ಬಟ್ ಬಿಗ್ ಬಾಸೇ ಫುಲ್ಲು ಸೈಲೆಂಟಾಗಿ ಹೋಗ್ತಾರೆ. ಆ್ಯಂಡ್ ಅವರೇ ಮಾತಾಡೋಕ್ಕೆ ಯೋಚನೆ ಮಾಡೋ ಥರ ಮಾಡಿಬಿಟ್ರು ಮಲ್ಲಮ್ಮ ಅವರು. ಬಟ್ ಪಾಪ ಮಲ್ಲಮ್ಮ, ಅವ್ರ ಇನ್ನೋಸೆನ್ಸ್ ತುಂಬ ಇಷ್ಟ ಆಗುತ್ತೆ. ಬಟ್ ಏನಂದರೆ ಟಾಸ್ಕ್ಗಳು ಅಂತ ಬಂದಾಗ ಏನೇನು ಮಾಡ್ಕೋತಾರೋ ಅಂತ ಅನಿಸುತ್ತೆ. ಡಿಸಿಷನ್ ತಗೋಬೇಕು ಅಂದಾಗೂ ಕೂಡ ತುಂಬ ಕಷ್ಟ ಇದೆ. ಏನೇ ಇರಲಿ ಪ್ರೀತಿ ಕೊಡೋಣ, ಸಪೋರ್ಟ್ ಮಾಡೋಣ. ಒಟ್ಟಿನಲ್ಲಿ ನಿಮಗೆ ಏನು ಅನಿಸುತ್ತೆ ಗೈಸ್ ಮಲ್ಲಮ್ಮ ಅವ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಬಿಗ್ ಬಾಸ್ ಅವರು ಅವರನ್ನು ಕರೆಸಿ ಸ್ವಲ್ಪ ಎಂಗೇಜ್ ಆಗಿ ಇಟ್ಕೊಂಡಿದ್ದು ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಾಗಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್ ಬಾಯ್.